ನಮಸ್ತೆ ಆತ್ಮೀಯರೇ. ನಾನು ನಿಮ್ಮ ಆಸ್ಟ್ರೋಚಂದ್ರಯ್ಯ ಪೂಜಾರಿ, ಶ್ರೀ ಸಿದ್ಧಿವಿನಾಯಕ ಗುರುಕುಲ ಮತ್ತು ವನಸ್ಪತಿ ಸಂಶೋಧನಾ ಕೇಂದ್ರದಿಂದ. ಆತ್ಮೀಯರೇ, ಹಿಂದಿನ ಪಾಠದಲ್ಲಿ ವಾಯುತತ್ವ ಕಡಿಮೆ ಆಗಿದ್ರೆ ಏನೆಲ್ಲ ಸಮಸ್ಯೆಗಳಾಗತ್ತೆ ಮತ್ತು ಅದಕ್ಕೆ ಏನೇನು ಒಂದು ಪರಿಹಾರಗಳನ್ನು ಮಾಡ್ಕೋಬೋದು ಅಂತಕ್ಕಂಥ ವಿಚಾರವನ್ನು ತಿಳ್ಕೊಂಡಾಗಿದೆ. ಇವತ್ತಿನ ಒಂದು ಪಾಠದಲ್ಲಿ ಜಲತತ್ವ ಹೆಚ್ಚಾಗಿದ್ದರೆ ಏನೆಲ್ಲ ಸಮಸ್ಯೆಗಳು ಬರುತ್ತೆ ಮತ್ತು ಅದಕ್ಕೆ ಏನೆಲ್ಲ ಪರಿಹಾರಗಳನ್ನು ಮಾಡ್ಕೋಬಹುದು ಅನ್ನತಕ್ಕಂಥ ವಿಚಾರವನ್ನ ತಿಳ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡೋಣ. ಏನು ಜಲತತ್ವ ಅನ್ನತಕ್ಕಂಥದ್ದು ಹೆಚ್ಚಾಯ್ತು ಅಂತ ಕೇಳಿದ್ರೆ ಏನೆಲ್ಲ ಸಮಸ್ಯೆಗಳು ಬರುತ್ತೆ ಅನ್ನುವಂಥದ್ದನ್ನ ನೋಡಿದಾಗ, ಮೊದಲನೇದಾಗಿ ಎಮೋಷನಲ್ ಇನ್ಸ್ಟೆಬಿಲಿಟಿ ಅನ್ನುವಂಥದ್ದನ್ನ ತೋರಿಸ್ತಾರೆ ಇಲ್ಲಿ. ಯಾಕಂದ್ರೆ ಇದಕ್ಕೆ ಚಂದ್ರ ಅಧಿಪತಿ. ಕರ್ಕ, ವೃಶ್ಚಿಕ ಮತ್ತು ಮೀನ ರಾಶಿಗಳನ್ನು ನೋಡಿದಾಗ, ಕರ್ಕ ರಾಶಿ ಅನ್ನುವಂಥದ್ದು ಚಂದ್ರನ ಒಂದು ಅಧಿಪತ್ಯದಲ್ಲಿ ಬರುವಂಥದ್ದು. ವೃಶ್ಚಿಕ ರಾಶಿ ಅನ್ನತಕ್ಕಂಥದ್ದು ಏನಿದೆಯೋ ಅದು ಕುಜನ ಒಂದು ಅಧಿಪತ್ಯದಲ್ಲಿ ಬರ್ತಕ್ಕಂಥದ್ದು. ಕೊನೆಯದಾಗಿ ಮೀನ ರಾಶಿ ಅನ್ನತಕ್ಕಂಥದ್ದು ಗುರುವಿನ ಒಂದು ಅಧಿಪತ್ಯದಲ್ಲಿ ಬರುವಂತದ್ದಾಗಿರುತ್ತೆ. ಹಾಗಾಗಿ ಈ ಜಲತತ್ವ ಅನ್ನತಕ್ಕಂಥದ್ದು ಏನಿದೆಯೋ ಇದು ಜಾಸ್ತಿ ಆಯ್ತು ಅಂತ ಕೇಳಿದ್ರೆ ಇಲ್ಲಿ ಅನೇಕ ಸಮಸ್ಯೆಗಳು ಬರುವಂತ ಸಾಧ್ಯತೆಗಳಿರುತ್ತೆ. ಇಲ್ಲಿ 3 ರಾಶಿಗಳಲ್ಲಿ 2 ರಾಶಿಗಳನ್ನ ನಾನು ನೋಡಿದಾಗ ಅಲ್ಲಿ ಪುರುಷ ತತ್ವ ಅನ್ನುವಂಥದ್ದು ಕಾಣಿಸಿದ್ರು ಕೂಡ ಈ 3 ರಾಶಿಗಳು ಕೂಡ ಸ್ತ್ರೀ ತತ್ವ ರಾಶಿಗಳು ಅನ್ನುವಂಥದ್ದು ನಮ್ಗೆ ಇಲ್ಲಿ ತಿಳಿದು ಬರುತ್ತೆ. ಅದರಲ್ಲೇನೆ ನಾವು ಒಂದು ಗ್ರಹಗಳನ್ನ ನೋಡಿದಾಗ, ಜಲಕಾರಕ ಗ್ರಹಗಳು ಅನ್ನುವಂಥದ್ದನ್ನು ನೋಡಿದಾಗ ನಮ್ಗೆ ಏನ್ ಕಾಣಿಸುತ್ತೆ? ಒಂದು ಚಂದ್ರ, ಇನ್ನೊಂದು ಶುಕ್ರ. ಅಂದ್ರೆ ಇವೆರಡೂ ಗ್ರಹಗಳು ಅನ್ನುವಂಥದ್ದು ಏನಿದೆಯೋ ಇದರಲ್ಲಿ ಒಂದು ಎಮೋಷನಲ್ ಅನ್ನುವಂಥದ್ದು, ಭಾವನಾತ್ಮಕತೆ ಅನ್ನತಕ್ಕಂಥದ್ದು ಜಾಸ್ತಿ ಇರುತ್ತೆ. ಭಾವನೆಗಳನ್ನು ಅನ್ನುವಂಥದ್ದು ಯಾವಾಗ ಜಾಸ್ತಿ ಇರುತ್ತೋ ಅಲ್ಲಿ ಆ ಭಾವನೆಗಳು ಸ್ಟೇಬಲ್ ಆಗಿತ್ತು ಅಂತ ಕೇಳಿದ್ರೆ ಏನಾಗುತ್ತೆ ಅಂತ ಕೇಳಿದ್ರೆ ಆ ಭಾವನೆಗೆ ಸ್ಪಂದನೆಗಳು ಸಿಗುತ್ತೆ. ಯಾವಾಗ ಭಾವನೆಗಳಿಗೆ ಸರಿಯಾದ ಸ್ಪಂದನೆ ಸಿಗುತ್ತೋ ಆವಾಗ ಮನಸ್ಸು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಆ ಬಂಧನ ಆ ಒಂದು ಭಾವನಾತ್ಮಕವಾಗಿರ್ತಕ್ಕಂಥ ಏನು ವಿಚಾರಗಳಿರುತ್ತೋ ಅದಕ್ಕೆ ಯಾರು ಸ್ಪಂದಿಸ್ಲಿಲ್ಲ ಅಂದ್ರೆ ಏನಾಗುತ್ತೆ? ಸ್ಪಂದಿಸದೇ ಇರುವಂತದ್ದಕ್ಕೆ ಏನ್ ಕಾರಣ ಇರಬಹುದು? ಸ್ವಲ್ಪ ಎಕ್ಸಸ್ ಆಗಿರ್ಬೋದಲ್ಲ ಅದು. ಈಗ ಉದಾಹರಣೆಗೆ ತಾಯಿ ಮಗನ ಮೇಲೆ ತುಂಬಾ ಪ್ರೀತಿ, ಹೌದಾ? ಮಗುನ ಸ್ಕೂಲಿಗೆ ಕಳಿಸ್ಬೇಕು. ತಾಯಿಗೆ ಅಷ್ಟು ಹೊತ್ತು ಬಿಟ್ಟಿರಕ್ಕಾಗಲ್ಲ. ಅಲ್ಲಿ ಸುಮ್ನೆ ಇರಲ್ಲ. ಏನಾಯ್ತೋ ಏನೋ, ಏನಾಗತ್ತೋ ಏನೋ, ಅಲ್ಲೇ ಹೋಗಿ ಕೂತ್ಕೊಂಡ್ರೆ ಹೊರಗಡೆ ಕೂತ್ಕೋಬೇಕು ಸುಮ್ನೆ ಬರೋವರೆಗೂ. ಅದಕ್ಕೆ ರೂಲ್ ಮಾಡಿರ್ತಾರಲ್ಲಿ, ಯಾವುದೇ ಕಾರಣಕ್ಕೂ ಒಳಗಡೆ ಬರಬಾರ್ದು ಅಂತ. ಆಟ ಆಡುವಾಗ ಮಗು ಬಿದ್ದೋಗುತ್ತೆ ಏನೋ ಅಂತ ಯೋಚನೆ ಮಾಡಿದ್ರೆ, ಆಟ ಆಡುವಾಗ ಮಗು ಬಿದ್ದೋಗುತ್ತೆ ಸರ್ವೇ ಸಾಮಾನ್ಯ, ಏನಾಗಲ್ಲ ಅದಕ್ಕೆ. ಯಾವ ರೀತಿಯಾಗಿ ಆಡ್ಬೇಕು ಅನ್ನೋದನ್ನ ಮಗು ತಿಳ್ಕೊಬೇಕು ಅಂತಂದ್ರೆ ಅದು ಬಿದ್ದ ಮೇಲೆ ಹೇಳುತ್ತೆ ಮಗು, ಗೊತ್ತಿದೆ ಅದಕ್ಕೆ. ಆ ಬಿದ್ದ ಮೇಲೆ ಎಬ್ಸಕ್ಕೊಬ್ರು ಇದ್ದೇ ಇರ್ತಾರಲ್ಲಿ. ಅದನ್ನ ಬರೀ ಎಲ್ಲ ತಾಯಿನೇ ಹ್ಯಾಂಡಲ್ ಮಾಡಕ್ ಹೋದಾಗ ಏನಾಗುತ್ತೆ? ಸ್ವಲ್ಪ ಜಾಸ್ತಿ ಆಗತ್ತೆ ಅದು. ಆ ಮಗು ಮುಂದೆ ಹೋಗಕ್ ಆಗಲ್ಲ. ಹಾಗಾಗಿ ಎಲ್ಲಿ ಭಾವನಾತ್ಮಕ ಅಸ್ಥಿರತೆ ಅನ್ನತಕ್ಕಂಥದ್ದು ಕಾಣಿಸುತ್ತೆ, ಅವಾಗ ಏನಾಗುತ್ತೆ ಅಂತ ಕೇಳಿದ್ರೆ ಇಲ್ಲಿ ವಾಟರ್ ಎಕ್ಸಸ್ ಆಗಿದೆ ಅನ್ನುವಂಥದ್ದನ್ನ ನಾವು ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟ್ ಮೂಡ್ ಸ್ವಿಂಗ್ಸ್, ಮನ್ಸಿಗೆ ಬಂದಾಗ ನಡ್ಕೊಳ್ಳುವಂಥದ್ದು. ಯಾರ ಮಾತು ಕೇಳಂಗಿಲ್ಲ, ಯಾರು ಹೇಳಿದ ಮಾತಿಗೆ ಬೆಲೆ ಕೊಡಂಗಿಲ್ಲ. ಅವ್ರು ಏನ್ ಅನ್ಕೊಂಡಿರ್ತಾರೋ ಅದೇ ಆಗ್ಬೇಕು. ನೀನ್ ಮಾಡ್ತೀಯ ಇಲ್ಲೋ ಅಷ್ಟು ಹೇಳು, ನನಗೀಗ ಬೇಕು, ನನ್ನ ಕೈಲಿ ಆಗತ್ತೋ ಇಲ್ಲೋ ಅಷ್ಟು ಹೇಳು, ಇಂಥವೆಲ್ಲ ಮಾತುಗಳು. ಅದರಿಂದ ಒಳ್ಳೇದಾಗತ್ತೋ ಕೆಟ್ಟದ್ದಾಗತ್ತೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅದು ಆಗ್ಬೇಕು ಅಂದ್ರೆ ಆಗ್ಬೇಕು ಅಷ್ಟೇ. ಯಾಕಂದ್ರೆ ಭಾವನೆಗಳಿದೆ ಅವ್ರಿಗೆ. ಭಾವನೆಗಳು ಯಾವ ರೀತಿಯಾಗಿರ್ಬೇಕು ಅಂತ ಕೇಳಿದ್ರೆ ಅದರಿಂದ ಅಭಿವೃದ್ಧಿ ಆಗ್ಬೇಕು, ಅದರಿಂದ ಒಳ್ಳೇದಾಗ್ಬೇಕು. ಇನ್ನು ನೆಕ್ಸ್ಟ್ ಅಟ್ಯಾಚ್ಮೆಂಟ್ಸ್, ಓವರ್ ಅಟ್ಯಾಚ್ಮೆಂಟ್ಸ್, ಅಂಟ್ಕೊಂಡ್ಬಿಡೋದು. ಎಲ್ಲರೂ ಹೋಗ್ತೀನಿ ಅಂದ್ರೆ ಬಿಡಂಗಿಲ್ಲ, ನಾನು ಬರ್ತೀನಿ ಇರು. ಬಂದ್ಮೇಲೆ ಅವ್ರು ಸುಮ್ಮನೆ ಇರ್ತಾರ, ಅವ್ರು ಹೇಳಿದ್ದೆ ಆಗ್ಬೇಕು. ಅವ್ರು ಹೇಳಿದ್ದೆ ಆಗ್ಬೇಕಲ್ಲಿ. ಎಲ್ಲ ಅವ್ರು ಹೇಳಿದ್ದೆ ಆಗ್ಬೇಕು ಆಗತ್ತಾ? ಆಗಲ್ಲ. ಯಾವಾಗ ಅದು ಜಾಸ್ತಿ ಆಗತ್ತೋ ಆವಾಗ ತಪ್ಪಿಸ್ಕೊಂಡು ಓಡೋಗಕ್ ಶುರು ಮಾಡ್ತಾರೆ ಜೊತೆಲಿದ್ದವ್ರು. ಓವರ್ ಅಟ್ಯಾಚ್ಮೆಂಟ್ ಒಳ್ಳೇದಲ್ಲ. ಯಾವಾಗ ಅವ್ರು ತಪ್ಸಕ್ ಶುರು ಮಾಡ್ತಾರೋ ಅವಾಗ ಇವ್ರು ಹುಡ್ಕಕ್ ಶುರು ಮಾಡ್ತಾರ ಅವ್ರು. ಅದು ಇನ್ನಷ್ಟು ತೊಂದ್ರೆ. ನೆಕ್ಸ್ಟ್
ವಿಕ್ಟಿಮ್ ಮೈಂಡ್ ಸೆಟ್ ಅನ್ನುವಂಥದ್ದನ್ನ ತಿಳಿಸ್ತಾರೆ ಇಲ್ಲಿ. ವಿಕ್ಟಿಮ್ ಮೈಂಡ್ ಸೆಟ್ ಅಂತ ಕೇಳಿದ್ರೆ ಬಲಿಪಶು. ಸುಮ್ಮನೆ ಅದು ಅದು ಗೊತ್ತಿರಲ್ಲ ಅವ್ರಿಗೆ, ಅದ್ರಲ್ಲಿ ಹೋಗಿ ಸಿಗಾಕೊಳ್ಳೋದು. ಬಲಿಪಶು ಆಗುವಂತದ್ದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಯಾವಾಗ ಈ ಭಾವನಾತ್ಮಕ ಅಸ್ಥಿರತೆ ಅನ್ನುವಂಥದ್ದು, ಓವರ್ ಅಟ್ಯಾಚ್ಮೆಂಟ್ ಅನ್ನುವಂಥದ್ದು, ಇವನ್ನೆಲ್ಲ ಇಟ್ಕೊಂಡಾಗ ಏನಾಗುತ್ತೆ ಅಂತ ಕೇಳಿದ್ರೆ ಇಲ್ಲಿ ಬಲಿಪಶು. ನೀನ್ ಸಾಮಾನ್ಯವಾಗಿ ನೋಡಿರಬಹುದು, ಯಾರನ್ನ ದುರುಪಯೋಗ ಪಡಿಸ್ಕೋಬಹುದು? ಮುಗ್ಧರು, ಅವ್ರಿಗೇನು ಗೊತ್ತಿಲ್ಲ ನಿಜವಾಗ್ಲು. ಆದ್ರೆ ಇಲ್ಲಿ ಅವ್ರಿಗೆ ಎಮೋಷನಲ್ ಎಫೆಕ್ಟ್ ಜಾಸ್ತಿ ಇದೆ. ಅವ್ರಿಗೆ ಹಚ್ಕೊಂಡ್ಬಿಡೋದು ತುಂಬಾ ಬೇಗ. ಅವ್ರು ಒಳ್ಳೆಯವರು ಕೆಟ್ಟವರು ಏನು ಗೊತ್ತಿಲ್ಲ, ಅವ್ರನ್ನ ಒಂದೆರಡು ಚೆನ್ನಾಗಿ ಮಾತಾಡಿದ್ರೆ ಹಚ್ಕೊಂಡ್ಬಿಡೋದು. ಅಲ್ಲೇ ದುರುಪಯೋಗ ಆಗುವಂತದ್ದು ಜಾಸ್ತಿ ಇರುತ್ತೆ, ಅಲ್ಲೇ ಬಲಿಪಶು ಆಗುವಂತದ್ದು ಜಾಸ್ತಿ ಇರುತ್ತೆ. ಇಂಥ ಕಾರಣದಿಂದನೇ ಇವರು ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ. ಯಾವಾಗ್ಲೂ ಅವ್ರಿಗೆ ನೋವು ನೋವು ದುಃಖ ಅವರನ್ನ ಕಾಡ್ತಾ ಇರುತ್ತೆ. ಕಾರಣ ಏನು ಅಂತ ಕೇಳಿದ್ರೆ ಈ ಹಚ್ಕೊಳ್ಳುವಂಥದ್ದು. ತುಂಬಾ ಬೇಗ ಹಚ್ಕೊಂಡ್ಬಿಡೋದು ಅವ್ರನ್ನ, ಏನ್ ಸಂಬಂಧ ಇಲ್ಲ. ದಾರಿಲಿ ಹೋಗೋರು ಒಂದ್ ಎರಡು ಮಾತು ಮಾತಾಡಿದ್ರೆ ಅವ್ರನ್ನ ಹಚ್ಕೊಂಡ್ಬಿಡೋದು. ಚೆನ್ನಾಗಿ ಅವ್ರನ್ನ ಮಾತಾಡ್ಸ್ಬೇಕು, ಅವ್ರ ಜೊತೆಲಿ ಮಾತಾಡ್ತಾ ಇರ್ಬೇಕು. ಎರಡು ಚೆನ್ನಾಗಿ ಮಾತಾಡಿದ್ರೆ ಮುಗೀತು. ಅವ್ರು ಒಳ್ಳೆ ಅವ್ರು ಕೆಟ್ಟ ಏನ್ ಬೇಕಾಗಿಲ್ಲ ಅವ್ರಿಗೆ. ಚೆನ್ನಾಗಿ ಮಾತಾಡ್ತಾರ ಅವರು. ಚೆನ್ನಾಗಿ ಮಾತಾಡಿದ್ ತಗೊಂಡು ಏನ್ ಮಾಡ್ತೀವಿ ಅವ್ರನ್ನ? ನಾನ್ ಏನ್ ಆಗ್ತಾ ಇದ್ದೀನಿ ಅಂತ ನನ್ನ ಬಗ್ಗೆ ನಾನು ತಿಳ್ಕೊಂಡಿರ್ಬೇಕು ಫಸ್ಟ್. ಯಾರೋ ಎರಡು ಚೆನ್ನಾಗಿ ಮಾತಾಡ್ಬಿಟ್ರು ಅಂತ ಹೇಳಿ ಅವ್ರನ್ನ ನಂಬ್ಕೊಂಡು ಹೋಗೋದು, ಅವ್ರ ಕೈ ಕೊಟ್ಟರು, ಇವ್ರು ಓವರ್ ಆಗಿ ಯಾವಾಗ ಅಟ್ಯಾಚ್ಮೆಂಟ್ ಹಾಕಿ ಹೋಗ್ತಾರೋ ಅವ್ರು ಕಿತ್ಕೊಂಡು ಓಡಕ್ ಶುರು ಮಾಡ್ತಾರೆ. ಯಾರಿಗಾದ್ರೂ ನೋಡು ನೀನು, ಅದಕ್ಕೆ ಒಂದು ಕಾಂಪೌಂಡ್ ಇರುತ್ತೆ, ಅದಕ್ಕೆ ಒಂದು ಬಾರ್ಡರ್ ಇರುತ್ತೆ. ಆ ಬಾರ್ಡರ್ ಕ್ರಾಸ್ ಮಾಡಿ ಹೋಗು ನೀನು. ಈಗ ನೀನು ಎಲ್ಲಿದೆಯಾ ಅಂತ ಕೇಳ್ತೀನಿ ನಾನು, ಏನೋ ಒಂದು ಸುಳ್ಳು ಹೇಳ್ತೀನಿ, ನಿನ್ಗೆ ಏನೋ ಒಂದು ಕೆಲಸ ಇರುತ್ತೆ ಅದು, ಹೌದಾ? ನೀನ್ ಸುಳ್ಳು ಹೇಳಿದ ತಕ್ಷಣ ಸುಳ್ಳು ಹೇಳ್ತಾ ಇದ್ದಾನೆ ನಾನು ಅಲ್ಲಿಗೆ ಹುಡ್ಕೊಂಡ್ ಬಂದೆ ಅಂತ ಇಟ್ಕೋ. ನಾನು ನೋಡಿದ್ರೆ ನೀನು ಒಂದು ಓಡ್ತೀಯ, ಇಲ್ಲ ವಿರೋಧ ವ್ಯಕ್ತಪಡಿಸ್ತೀಯ. ಎರಡು ಲಾಸೇ ಅದು. ನನ್ ಕಂಡ್ರೆ ನಿನ್ಗೆ ಆಗಲ್ಲ. ಆಮೇಲೆ ಅವಾಗ ನಿನಗೆ ಏನಾಗುತ್ತೆ, ನಾನು ನಿನ್ ಹುಡ್ಕೊಂಡ್ ಬಂದಿದ್ನಲ್ಲ, ನನಗೆ ನಿನ್ ಜೊತೆಲಿ ಮಾತಾಡ್ಬೇಕು ಅಂತ ಭಾವನೆ ಇದೆ, ಬಟ್ ನಿನಗೆ ನನ್ ಕಂಡ್ರೆ ಆಗಲ್ಲ. ಯಾಕಂತ ಕೇಳಿದ್ರೆ ನಿನ್ನ ಸ್ವಾತಂತ್ರ್ಯನ ಎಲ್ಲೋ ಒಂದ್ ಕಡೆ ಹರಣ ಮಾಡ್ತಾ ಇದ್ದೀನಿ ಅನ್ನೋ ಅಂತ ಅನ್ಸಕ್ ಶುರು ಮಾಡ್ಬಿಡು. ಅದಕ್ಕೆ ಓವರ್ ಅಟ್ಯಾಚ್ಮೆಂಟ್ ಬೇಡ, ಒಳ್ಳೇದಲ್ಲ. ಪ್ರತಿಯೊಬ್ಬರಿಗೂ ಅವ್ರದೇ ಆದಂತ ಭಾವನೆಗಳು ಇರುತ್ತಲ್ಲ, ಅವರ ಭಾವನೆಗಳು ನಮ್ಮ ಭಾವನೆಗಳು ಎರಡು ತರಂಗಾಂತರಗಳು ಒಟ್ಟಿಗೆ ಸೇರಿದಾಗ ನಿನಗೆ ಭಾವನಾತ್ಮಕತೆಗೆ ಒಂದು ಬೆಲೆ ಇರುತ್ತೆ. ನಿಂದೆ ಅದರಲ್ಲಿ ತುರ್ಕಕ್ ಹೋದ್ರೆ ಆಗಲ್ಲ, ಯಾರು ಒಪ್ಕೊಳ್ಳಲ್ಲ ಅದನ್ನ. ಹಾ, ಆ ಯಾವಾಗ ಹಿಂಸೆ ಅನ್ಸುತ್ತೋ ಅವಾಗ ಓಡಕ್ ಶುರು ಮಾಡ್ತಾರೆ. ಆ ಓಡಕ್ ಶುರು ಮಾಡಿದ್ರು ಅಂತ ಕೇಳಿದ್ರೆ ಅವ್ರು ಸರಿ ಇಲ್ಲ. ಬೇಕಾದಾಗ ನನ್ನ ಹತ್ರ ಏನೆಲ್ಲ ಕಿತ್ಕೊಂಡ್ಬಿಟ್ಟಿದ್ರು, ಇವಾಗ ನನ್ ಕಂಡ್ರೆ ಅವ್ರಿಗೆ ಆಗ್ತಾ ಇಲ್ಲ. ಮಾಡಿದವ್ರು ಯಾರು? ಯಾರಿಗೆ ಓವರ್ ಎಮೋಷನಲ್ ಇದೆಯೋ ಅವರೇ ಮಾಡ್ಕೊಂಡಿರೋದು ಅದನ್ನ, ಬೇರೆ ಯಾರು ಅಲ್ಲ. ಅವರು ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ಇವ್ರಿಗೂ ಅವ್ರ ಬಗ್ಗೆ ಕಾಳಜಿ ಇರುತ್ತೆ. ಆದ್ರೆ ಅವ್ರು ಕಡಿಮೆ ಮಾಡ್ಕೊಳ್ಳಲ್ವೇ? ಈ ಕಡಿಮೆ ಮಾಡ್ಕೋಬೇಕು ಅಂದ್ರೆ ಏನೆಲ್ಲ ಕ್ರಮಗಳನ್ನು ತಗೋಬಹುದು ಅನ್ನುವಂಥದ್ದನ್ನ ನೋಡಿದಾಗ, ಮೊದಲನೇದಾಗಿ ಹೇಳುತ್ತೆ ಇಲ್ಲಿ, ಅವಾಯ್ಡ್ ಎಮೋಷನಲ್ ಓವರ್ ಶೇರಿಂಗ್. ಮೊದಲನೇ ಮಾತು, ಭಾವನಾತ್ಮಕವಾಗಿ ಯಾರನ್ನು ಹಚ್ಚಿಕೊಳ್ಳಬಾರದು ಅನ್ನುವಂತ ವಿಚಾರ ಕಂಡು ಬರುತ್ತೆ. ಯಾಕೆ ಹಚ್ಕೋಬೇಕು? ನಿಂದ ಎಷ್ಟು ಕೆಲಸ ಇದೆ? ದಾರಿಲಿ ಹೋಗೋ ದಾಸಯ್ಯನ ಹತ್ರ ನಿಂದ ಎಷ್ಟು ಕೆಲಸ ಅಂತ ನಾನು. ಎರಡು ಮಾತು ನಿನಗೆ ಏನಾರು ಬೇಕಾಗಿತ್ತು, ಅವ್ರಿಗೆ ಏನಾರು ಬೇಕಾಗಿತ್ತು, ಎರಡು ಮಾತು ಮಾತಾಡಿದ್ಯಾ, ಬೇಕಾದ್ರೆ ಮಾಡ್ಕೊಂಡೆ, ಬೇಡ ನಿಮ್ಮ ಮನೆಗೆ ಹೋಗ್ಬೇಕು, ಹೌದಾ? ಆಮೇಲೆ ನೆಕ್ಸ್ಟ್, ಸ್ಟ್ರಕ್ಚರ್ಡ್ ಡೈಲಿ ರೊಟೀನ್. ಭಾವನಾತ್ಮಕವಾಗಿ ರಚನಾತ್ಮಕವಾದ ದೈನಂದಿನ ದಿನಚರಿ ಅನ್ನುವಂಥದ್ದು. ದೈನಂದಿನ ದಿನಚರಿ ನಾನು ಇವತ್ತು ಏನ್ ಮಾಡ್ಬೇಕು ಅನ್ನುವಂಥದ್ದನ್ನ ನಾವು ರಚನೆ ಮಾಡ್ಕೊಂಡ್ಬಿಡ್ಬೇಕು. ಇವತ್ತು ನಾನು ಏನ್ ಆಗ್ಬೇಕಾಗಿದೆ, ಡೈಲಿ ರೊಟೀನ್, ನಾನು ಇವತ್ತು ಏನ್ ಮಾಡ್ಬೇಕು ಅಂತ ತೀರ್ಮಾನ ಮಾಡಿರ್ಬೇಕು. ಆ ಕೆಲಸದ ಬಗ್ಗೆ ಗಮನ ಕೊಡ್ಬೇಕೆ ವಿನಃ ಇಲ್ಲಿ ಕಂಡವ್ರ ಬಗ್ಗೆ ಗಮನ ಕೊಡುವಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್, ಅವಾಯ್ಡ್ ವಾಚಿಂಗ್ ಎಮೋಷನಲ್ ಕಂಟೆಂಟ್. ಭಾವನಾತ್ಮಕವಾಗಿರ್ತಕ್ಕಂಥ ವಿಷಯಗಳನ್ನ ನೋಡುವುದನ್ನು ತಪ್ಪಿಸ್ಬೇಕು. ಅದನ್ನು ಇವಾಗ ಕೆಲವರು ನೋಡ್ತಿರ್ತಾರೆ, ಸೀರಿಯಲ್ ಅಲ್ಲಿ ಬರ್ತಾ ಇರುತ್ತೆ, ಸೋಷಿಯಲ್ ಮೀಡಿಯಾನಲ್ಲಿ ಬರ್ತಾ ಇರುತ್ತೆ. ಯಾವಾಗ ಮನಸ್ಸಿನಲ್ಲಿ ಎಮೋಷನ್ಸ್ ಜಾಸ್ತಿ ಇರುತ್ತೋ ಅವ್ರು ಮಾಡೋ ಕೆಲಸ ಏನು ಅಂತ ಕೇಳಿದ್ರೆ ಅದನ್ನೇ ನೋಡೋದು. ಇವಾಗ ಇನ್ನೊಂದು ಏನ್ ಬಂದಿದೆ ಗೊತ್ತಾ, ಅಡ್ವಾನ್ಸ್ ಟೆಕ್ನಾಲಜಿ. ಇವಾಗ ನೀನು ಒಂದು ಯೂಟ್ಯೂಬ್ ಓಪನ್ ಮಾಡಿ ನೋಡು, ಒಂದು ಫೇಸ್ಬುಕ್ ಓಪನ್ ಮಾಡಿ ನೋಡು, ಯಾವ್ದ್ರಲ್ಲಾದ್ರೂ ನೋಡು, ನೀನು ಏನ್ ನೋಡ್ತಾ ಇರ್ತೀಯೋ ಅದೇ ರಿಪೀಟ್ ಬರುತ್ತೆ ನೀನು, ಹೌದಾ?
ಅದನ್ನಲ್ಲಿ ರಿಪೀಟ್ ಬರ್ತಾ ಇರುತ್ತೆ ಅದೇನೆ. ಇದೊಂದು ಆಟೋಮೆಟಿಕ್ ಸಿಸ್ಟಮ್ ಅದು. ನೀನ್ ಯಾವ್ದರ ಮೇಲೆ ಗಮನ ಕೊಡ್ತೀಯೋ ಅದೇ ನಿನಗೆ ರಿಪೀಟ್ ಆಗುತ್ತೆ. ಪ್ರಕೃತಿಯಲ್ಲೂ ಕೂಡ ಅದೇ ರೀತಿಯಾಗಿ ಇರುವಂತದ್ದು. ನೀನ್ ಯಾವ್ದರ ಮೇಲೆ ಗಮನ ಕೊಡ್ತೀಯೋ ಅದು ನಿನಗೆ ರಿಪೀಟ್ ಆಗುವಂತದ್ದು. ಮೈಂಡ್ ಅಲ್ಲೂ ಕೂಡ ಅದೇ ಇರುವಂತದ್ದು. ಚಂದ್ರ ಮನಸ್ಕಾರಕ ತಾನೆ. ಆ ಮೈಂಡ್ ಅಲ್ಲಿ ನಿಂದ ಏನ್ ಓಡ್ತಾ ಇರುತ್ತೋ ಈ ಪ್ರಕೃತಿಯಲ್ಲಿ ನಿನ್ಗೆ ಅದೇ ಸಿಗುತ್ತೆ. ಯಾವಾಗ ಅದು ಹೆಚ್ಚಾಗುತ್ತೋ ಅವಾಗ ಅದು ನಿನ್ನ ಕಾಡುತ್ತೆ. ನೆಕ್ಸ್ಟ್, ಕೋಲ್ಡ್ ವಾಟರ್ ಆನ್ ಫೇಸ್ ಇನ್ ದ ಮಾರ್ನಿಂಗ್ ಅಂದ್ರೆ ಒಂದು ತಣ್ಣೀರಿನಿಂದ ಮುಖ ತೊಳೆಯೋದು. ಬೆಳಗ್ಗೆ ಹೊತ್ತಲ್ಲಿ ತಣ್ಣೀರಿನಿಂದ ಮುಖ ತೊಳೆಯೋದ್ರಿಂದ ಏನಾಗುತ್ತೆ ಅಂತ ಕೇಳಿದ್ರೆ ಆ ಎಮೋಷನಲ್ ಎಫೆಕ್ಟ್ಸ್ ಏನಿರುತ್ತೆ ಅದು ಸ್ವಲ್ಪ ಕಡಿಮೆ ಆಗತ್ತೆ ಅನ್ನುವಂತ ವಿಚಾರ ತಿಳಿದು ಬರುತ್ತೆ ಇಲ್ಲಿ. ನೆಕ್ಸ್ಟ್, ವೇರ್ ವೈಟ್ ಆರ್ ಲೈಟ್ ಎಲ್ಲೋ ಏನಾಗತ್ತೆ ಇದರಿಂದನೂ ಕೂಡ ಒಂದು ಈ ವೈಟ್ ಕಲರ್ ಏನ್ ಮಾಡುತ್ತೆ, ಇದು ಶಾಂತಿಯ ಸಂಕೇತ. ಮನಸ್ಸನ್ನ ಶಾಂತಗೊಳಿಸುತ್ತೆ. ಯಾವಾಗ ಮನಸ್ಸು ಶಾಂತಗೊಳ್ಳುತ್ತೋ ಇದೆಲ್ಲ ಕಾರಣ ಮನಸ್ಸಿನಿಂದನೇ ಆಗ್ತಾ ಇರೋದು. ವಾಟರ್ ಎಲಿಮೆಂಟ್ಗೆ ಕಾರಕ ಯಾರು? ಮತ್ತೆ ಅವನ ಮನಸ್ಕಾರಕ. ಇವಾಗ ತಾಯಿ ಇದೆಲ್ಲ ಮಾಡೋದು ಯಾರು? ತಾಯಿ. ಅದನ್ನ ಬಿಟ್ರೆ ಇನ್ಯಾರು ಮಾಡೋದು? ಹೆಂಡತಿ. ಇವರಿಬ್ಬರಿಗೆ ತಾನೇ ಅದು ಇರೋದು. ಇವರಿಬ್ಬರಲ್ಲೇನೆ ಜಾಸ್ತಿ ಇರೋದು ಅದು. ಒಂದು ಇದು ಅಟ್ಯಾಕ್ ಮಾಡ್ಬೇಕು, ಇಲ್ಲ ಅದೇ ಅಟ್ಯಾಕ್ ಮಾಡ್ಬೇಕು. ಆಯ್ತಾ? ಅಟ್ಯಾಕ್ ಮಾಡೋದು ಒಳ್ಳೇದು. ಯಾಕಂತ ಕೇಳಿದ್ರೆ ದೇಹದ ಕಾರಕರವರು. ಅವ್ ತಿಂದ್ರ ಉಂಡ್ರ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರೋರು ಅವರೇ. ಬಟ್ ಓವರ್ ಆದಾಗ ಏನಾಗತ್ತೆ, ಹಸಿವಾದ್ರೆ ಕೇಳ್ತೀಯ ಇಲ್ಲ ನೀನು? ಈಗ ಚಿಕ್ಕ ವಯಸ್ಸಲ್ಲಿ ಅದಕ್ಕೆ ಕೇಳೋದು ಗೊತ್ತಿಲ್ಲ ಅಂತ ಕೇಳಿದ್ರೆ ಒಂದಿಷ್ಟು ಓಡಾಡ್ಸಿ ಕರ್ಕೊಂಡು ಹೋಗಿ ಅಮ್ಮ ತಿನ್ನಿಸ್ತಾಳೆ. ಹೌದಾ? ಒಂದ್ ಹಂತಕ್ಕೆ ಬೆಳವಣಿಗೆ ಆಗತ್ತೆ ಅದು. ಅದಕ್ಕೆ ಗೊತ್ತಾಗತ್ತೆ, ಹೊಟ್ಟೆ ಹಸಿವಿನ ಬಗ್ಗೆ ಗೊತ್ತಾಗತ್ತೆ, ನೀರ್ ಕುಡಿಯೋದ್ರ ಬಗ್ಗೆ ಗೊತ್ತಾಗತ್ತೆ, ಸಮಾಜದ ಬಗ್ಗೆ ಅರ್ಥ ಆಗ್ತಾ ಇರುತ್ತೆ, ಸುತ್ತಮುತ್ತಿನ ಬಗ್ಗೆ ಅರ್ಥ ಆಗ್ತಾ ಇರುತ್ತೆ, ಏನೋ ಹುಡುಕ್ತಾ ಇರುತ್ತೆ ಅದು. ಹೌದಾ? ಅದಕ್ಕೆ ಹೊಟ್ಟೆ ಹಸಿದ್ರೆ ಊಟ ಮಾಡ್ಬೇಕು ಅಂತ ಗೊತ್ತು. ಅದು ಊಟ ಕೇಳತ್ತೆ. ಆ ಊಟ ಕೇಳ್ದಾಗ್ಲೂ ಕೂಡ ನೀನ್ ಅದನ್ನೇ ಮಾಡಕ್ ಬಂದ್ರೆ ಕೇಳತ್ತೆ ಬಿಡು ಅದು. ಅದ್ರ ಪಾಲಿಗೆ ಅದನ್ನ ಬಿಡು. ಅದು ಏನ್ ಬೇಕಾಗಿದೆಯೋ, ಅದು ಏನ್ ಹುಡುಕ್ತಾ ಇದೆಯೋ ಅದ್ರ ಕಡೆ ಗಮನ ಕೊಡು. ನೀನ್ ಕರ್ಕೊಂಬಂದು ಎಳ್ಕೊಂಬಂದು ಬರೀ ಹೊಟ್ಟೆಗೆ ತಿನ್ನಿಸ್ಕೊಂಡ್ ಕೂತ್ಕೊಂಡ್ರೆ ಅದು ಏನ್ ಮಾಡುತ್ತೆ? ಹಾಗಾಗಿ ಇದನ್ನ ಹಾಕೊಳ್ಳೋದ್ರಿಂದ ಕೂಡ ಮನಸ್ಸು ಶಾಂತವಾಗುತ್ತೆ ಅನ್ನುವಂತ ವಿಚಾರ ಕಂಡು ಬರುತ್ತೆ. ಹಾಗ ಇನ್ನೊಂದು ಏನು ಅಂದ್ರೆ, ಡೊನೇಟ್ ಮಿಲ್ಕ್ ಆನ್ ಮಂಡೇ. ಸೋಮವಾರದ ದಿನ ಶಿವನಿಗೆ ಹಾಲನ್ನ ಹಾಕಿ ಅಭಿಷೇಕ ಮಾಡೋದ್ರಿಂದ ಕೂಡ ಈ ಒಂದು ದೋಷ ಕಡಿಮೆ ಆಗುತ್ತೆ ಅನ್ನುವಂತ ವಿಚಾರ ಕಂಡು ಬರುತ್ತೆ. ಶಿವನಿಗೆ ಹಾಲು ಹಾಕಿ ಅಭಿಷೇಕ ಮಾಡಕ್ ಆಗಿಲ್ಲಪ್ಪ ನೀನು ಅಂತ ಕೇಳಿದ್ರೆ ಯಾರಿಗಾದ್ರೂ ಒಂದಿಷ್ಟು ಹಾಲನ್ನ ದಾನವಾಗಿ ನೀಡೋದ್ರಿಂದ ಕೂಡ ಇಲ್ಲಿ ಆ ಒಂದು ದೋಷ ಕಡಿಮೆ ಆಗುತ್ತೆ ಅನ್ನುವಂತ ವಿಚಾರ ನಮ್ಗೆ ಇಲ್ಲಿ ತಿಳಿದು ಬರುತ್ತೆ. ನೆಕ್ಸ್ಟ್ ಏನು ಅಂತ ಕೇಳಿದ್ರೆ, ಚಾಂಟ್ ಚಂದ್ರ ಮಂತ್ರ. ಚಂದ್ರನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಂತ್ರವನ್ನ ಜಪ ಮಾಡೋದ್ರಿಂದ ಕೂಡ ಈ ದೋಷ ಅನ್ನುವಂಥದ್ದು ಕಡಿಮೆ ಆಗತ್ತೆ. ನೆಕ್ಸ್ಟ್, ಅವಾಯ್ಡ್ ಓವರ್ ಥಿಂಕಿಂಗ್ ಫಾಸ್ಟ್. ಹಿಂದೆ ನಡೆದಿರೋ ಘಟನೆಗಳನ್ನ ನೆನಪಿಸಿಕೊಂಡು ಅಳುವಂಥದ್ದು, ರೋದನೆ ಮಾಡುವಂಥದ್ದು, ಬೇಜಾರ್ ಮಾಡ್ಕೊಳ್ಳುವಂಥದ್ದು, ದುಃಖ ಪಡುವಂಥದ್ದು. ಯಾರೋ ಏನೋ ಅಂದಿದ್ದಾರೆ ಅಂದ್ರು, ಯಾವತ್ತಂದಿದ್ರು ಅವರು? ಏನ್ ಕಾರಣ? ಏನೋ ಒಂದ್ ಕಾರಣ ಇತ್ತು. ಸುಡುಗಾಡ ಹಾಳಾದ ಏನೋ ಒಂದ್ ಕಾರಣ ಇತ್ತು. ಅದನ್ನ ಇವತ್ತು ಯಾಕೆ ಇಟ್ಕೋಬೇಕು ಅಂತ ನಾನು. ಈಗ ಮನೇಲಿ ಡೈಲಿ ಕಸ ಆಗತ್ತಾ? ಅಮ್ಮ ಕಸ ಹೊಡಿತಾಳ? ಮತ್ತೆ ಆಗತ್ತಾ? ಎಷ್ಟ್ ಸಾರಿ ಕಸ ಹೊಡೆದಿದ್ ನೋಡಿದ್ಯಾ ನೀನ್ ನಮ್ಮನ್ನ? ಒಂದ್ 3 ಸಾರಿನಾರು ಕಸ ಹೊಡಿತಾಳ? ತಲೆನೂ ಒಂದ್ಸಾರಿ ಕಸ ಹೊಡಬಿಡು. 3 ಸಾರಿ ಮನೆ ಕಸ ಗುಡಿಸ್ತೀಯಲ್ಲ, ತಲೆ ಒಂದ್ಸಾರಿ ಕಸ ಗುಡಿಸ್ಬೇಕು. ಇವತ್ತೇನಾಗಿದೆಯೋ ಅದನ್ನ ಬಿಡು, ಇವತ್ತಿಗೆ ಬಿಟ್ಬಿಡು. ಅದಕ್ಕೆ ಗುರುಗಳು ಹೇಳಿದ್ದು ಏನು ಅಂತ ಕೇಳಿದ್ರೆ, ಯಜ್ಞದಲ್ಲಿ ಅತ್ಯಂತ ಶ್ರೇಷ್ಠ ಯಜ್ಞ ಯಾವುದು ಅಂತ ಕೇಳಿದ್ರೆ ಕ್ಷಮ ಯಜ್ಞ ಅಂತ. ಬೆಳಿಗ್ಗೆನೆ ಎದ್ದೇಳು ಅಂತ ಯಾಕೆ ಹೇಳಿದ್ರು? ಬೆಳಿಗ್ಗೆನೆ ಎದ್ದೇಳು ಅಂತ ಹೇಳುವುದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ತಲೆಯನ್ನ ಕಸ ಗುಡಿಸುವಂತ. ಕ್ಷಮಿಸಿ ಬಿಡು. ಕ್ಷಮೆಗೆ ಇನ್ನೊಂದು ಹೆಸರೇ ತಾಯಿ. ಹೌದಾ? ಯಾಕೆ ಕ್ಷಮಿಸಬಾರದು? ಅತ್ಯಂತ ದೊಡ್ಡ ಕ್ಷಮಾಮೂರ್ತಿನೇ ತಾಯಿ. ಯಾಕೆ ಕ್ಷಮಿಸಿ ಬಿಡಬಾರ್ದು ಅವಳು? ಒಂದ್ಸಾರಿ ಕ್ಷಮಿಸಿ ಬಿಡು, ಏನಾಗಲ್ಲ. ಅದನ್ನ ತಲೆಯಲ್ಲಿ ಇಟ್ಕೊಂಡು ಸ್ಟಾಕ್ ಮಾಡಿಕೊಂಡು ರಿಪೀಟ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಕೇಳಿದ್ರೆ ಅದು ನೋವು ಕೊಡುತ್ತೆ.
ಯಾವಾಗ ನೀನು ಅದ್ರ ಹಿಂದೆ ಬೀಳ್ತೀಯೋ ಅದು ನಿನಗೆ ನೋವು ಕೊಡುತ್ತೆ, ಅದರಿಂದನೇ ದ್ವೇಷ ಉತ್ಪತ್ತಿ ಆಗುತ್ತೆ, ಅದರಿಂದ ದುಃಖ ಉತ್ಪತ್ತಿ ಆಗುತ್ತೆ. ಕ್ಷಮಿಸಿ ಬಿಡು. ಆಮೇಲೆ ನೆಕ್ಸ್ಟ್, ಲಿಮಿಟ್ ಎಮೋಷನಲ್ ಡಿಪೆಂಡೆನ್ಸಿ. ಯಾರ್ದಾದ್ರ ಮೇಲೆ ಎಮೋಷನಲ್ ಡಿಪೆಂಡೆನ್ಸಿ ಆಗಿರೋದು, ಯಾಕೆ ಡಿಪೆಂಡೆಂಟ್ ಆಗಿರ್ಬೇಕು ಅವ್ರ ಮೇಲೆ? ತುಂಬಾ ಓವರ್ ಅಟ್ಯಾಚ್ಮೆಂಟ್, ಎಮೋಷನಲ್ ಡಿಪೆಂಡೆಂಟ್. ಅವ್ರು ಬಂದ್ರೆ ನಾನು ಮಾಡ್ಬೇಕು, ಅವ್ರು ಬಂದ್ರೇನೆ ನಾನು ಹೋಗ್ಬೇಕು, ಅವ್ರ ಜೊತೆಲೇ ಇರ್ಬೇಕು. ಯಾಕೆ? ನಿನಗೆ ಸ್ವತಂತ್ರವಾಗಿರ್ತಕ್ಕಂಥ ಬುದ್ಧಿ ಇಲ್ಲ? ಬರ್ಲಿ ಬಿಡು, ಅವ್ರ ಪಾಲಿಗೆ ಅವ್ರನ್ನ ಬಿಟ್ಬಿಡು. ನಿನಗೆ ಅವ್ರ ಮೇಲೆ ಎಷ್ಟು ಕಾಳಜಿ ಇದೆಯೋ, ನಿನಗೆ ಅವ್ರ ಮೇಲೆ ಎಷ್ಟು ಮೋಹ ಇದೆಯೋ, ನಿನಗೆ ಅವ್ರ ಮೇಲೆ ಎಷ್ಟು ಪ್ರೀತಿ ಇದೆಯೋ, ಅದನ್ನ ನಿನ್ನ ಮೇಲೆ ಅವ್ರಿಗೂ ಕೂಡ ಇರ್ಬೇಕಲ್ಲ. ಯಾವಾಗ ಇರುತ್ತೆ ಅಂತ ಕೇಳಿದ್ರೆ, ನೀನ್ ಅದಕ್ಕೆ ಅವರ ಭಾವನೆಗಳಿಗೆ ನೀನ್ ಸ್ಪಂದಿಸೋದನ್ನ ಅಭ್ಯಾಸ ಮಾಡ್ಕೊಂಡ್ರೆ ಮಾತ್ರ ಇರುತ್ತೆ ಅದು. ಅವನಿಗೇನ್ ಬೇಕಾಗಿದೆಯೋ ಅದನ್ನ ನೀನ್ ಮಾಡು, ನಿನ್ಗೇನ್ ಬೇಕಾಗಿದೆಯೋ ಅದನ್ನ ಅವ್ರು ಮಾಡ್ತಾರೆ. ಈಗ ಅಮ್ಮ ಮನೆಯಲ್ಲಿ ಅಡಿಗೆ ಮಾಡಿ ಹಾಕ್ಬೇಕು ಅಂತ ಕೇಳಿದ್ರೆ ಏನ್ ಮಾಡ್ಬೇಕು? ಅಪ್ಪ ತಗೊಂಬಂದ್ ಕೊಡ್ಬೇಕು. ಅಪ್ಪನ ಮೇಲೆ ಪ್ರೀತಿ ಇದೆಯಾ? ಅವ್ನ್ ತಗೊಂಬಂದ್ ಕೊಡ್ಬೇಕು ಅಂತ ಕೇಳಿದ್ರೆ ಮಧ್ಯದಲ್ಲಿ ಇನ್ಸ್ಟ್ರೂಮೆಂಟ್ ಅನ್ನೋಂಥದ್ದೇ ಈ ಮಕ್ಕಳು. ಮಕ್ಕಳ ಮೇಲೆ ಅವ್ರಿಗೂ ಕಾಳಜಿ ಇದೆ, ಬಟ್ ಇಲ್ಲಿ ಜಾಸ್ತಿ ಆಗ್ತಾ ಇದೆಯಲ್ಲ. ಹೆಂಡತಿ ಗಂಡನಿಗೆ ತುಂಬಾ ಟೆನ್ಷನ್ ಕೊಟ್ರೆ ಏನಾಗುತ್ತೆ? ಅವ್ನ್ ಸಾಯಂಕಾಲ ಬೇಗ ಮನೆಗೆ ಬರಲ್ಲ ಅವನು, ಅಲ್ಲ? ಎಮೋಷನಲ್ ಡಿಪೆಂಡೆನ್ಸಿ ಅದು. ಅವಳಿಗೆ ಕಾಳಜಿ ಇದೆ ಅವನ ಬಗ್ಗೆ, ಆದ್ರೆ ಕತ್ತಿಸ್ಗದಂಗ್ ಕೂತ್ಕೊಂಡ್ಬಿಟ್ರೆ ಅದೇ ಅವನಿಗೆ ಹಿಂಸೆ ಅನಿಸ್ತಾ ಇದೆ. ಅವನಿಗೆ ಅವಳ ಮೇಲೆ ಪ್ರೀತಿ ಇದೆ, ಬಟ್ ಅಲ್ಲಿ ಅವಳು ಮಾತಾಡ್ತಾ ಇರೋದು ನೋಡಿದ್ರೆ ಅವನಿಗೆ ಆಗ್ತಾ ಇಲ್ಲ. ಕಡಿಮೆ ಮಾಡ್ಕೋಬೇಕು ತಾನೆ. ಅನೇಕ ಜನರ ಸಮಸ್ಯೆಗಳು ಇದೆ ತಾನೆ. ಯಾವಾಗ ಈ ಎಮೋಷನಲ್ ಡಿಪೆಂಡೆನ್ಸಿ ಅನ್ನುವಂಥದ್ದು ಇರುತ್ತೆ, ಅವಾಗ ಅತಿಯಾದ ತೊಂದರೆಗೆ ಸಿಗಾಕೊಳ್ಳುವಂಥದ್ದು ಆಗುತ್ತೆ. ನೆಕ್ಸ್ಟ್, ಜರ್ನಲಿಂಗ್ ವಿತ್ ಲಾಜಿಕ್. ತರ್ಕದೊಂದಿಗೆ ಮುಂದುವರಿಯುವಂಥದ್ದು.